ವೆಲ್ಕಮ್ ಬ್ಯಾಕ್. ಸೂಪರ್ 3ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಯಲ್ಲಿ ನಾವು ಎಷ್ಟೇ ಸುದ್ದಿಗಳಿದ್ರೂ ಕೂಡ ಜನಸಾಮಾನ್ಯರ ಭಾವನೆಗಳನ್ನು ತಂದು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಗೊತ್ತಿಲ್ಲ, ಈ ಸೂಪರ್ 3ಯಲ್ಲಿ ಬಂದಂತಹ ಸುದ್ದಿಗಳ ಬಹುತೇಕ 99% ಸುದ್ದಿಗಳಿಗೆ ಪರಿಹಾರ ಸಿಗುತ್ತೆ. ಅದೆಲ್ಲವೂ ಕೂಡ ನೀವು ಕೊಟ್ಟಿರುವಂತಹ ಪ್ರೀತಿ ಮತ್ತು ನೀವು ಈ ಕಾರ್ಯಕ್ರಮದ ಮೇಲಿಟ್ಟಿರುವಂತಹ ವಿಶ್ವಾಸ ಮತ್ತು ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳು, ರಾಜಕಾರಣಿಗಳಾಗಲಿ ಈ ಸುದ್ದಿಯನ್ನು ಒಮ್ಮೆ ನಾವು ತಗೊಂಡ್ರೆ ಅದನ್ನ ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯ ತನಕ ತಗೊಂಡು ಹೋಗ್ತೀವಿ ಅನ್ನುವಂತ ಒಂದು ಭಯಾನೂ ಇದ್ದಿರಬಹುದು. ಮತ್ತು ಕೆಲವರಿಗೆ ಇಲ್ಲ, ಇಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಕೂಡ ಇದ್ದಿರಬಹುದು. ಒಟ್ಟಾರೆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಕೆಲಸ ಆಗ್ಬೇಕಷ್ಟೇ. ನಾನು ನಿಮಗೆ ಮೊದಲಿಂದಲೂ ಹೇಳ್ತಾ ಇದ್ದೆ, ಯಾವನೇ ಆಗಿರಲಿ, ಯಾವುದೇ ರಾಜಕಾರಣಿ ಆಗಿರಲಿ, ಯಾವುದೇ ಅಧಿಕಾರಿ ಆಗಿರಲಿ, ರಾಜಕಾರಣಿ ದೇವರಲ್ಲ, ಅಧಿಕಾರಿ ನಿಮ್ಮ ಯಜಮಾನ ಅಲ್ಲ. ಅವರಿಬ್ಬರಿಗೂ ದೇವರು ನೀವೇ, ಯಜಮಾನರು ನೀವೇ. ನೆನಪಿಟ್ಕೊಳ್ಳಿ, ರಾಜಕಾರಣಿ ದೇವರಲ್ಲ, ಅಧಿಕಾರಿ ನಿಮ್ಮ ಯಜಮಾನ ಅಲ್ಲ. ಆ ರಾಜಕಾರಣಿಗೆ ಮತ್ತು ಆ ಅಧಿಕಾರಿಗೆ ದೇವರು ಮತ್ತು ಯಜಮಾನ ನೀವು. ಯಾಕೆಂತಂದ್ರೆ ಅವರು ಓಡಾಡುವ ಕಾರು ಅದು ನಿಮ್ಮ ತೆರಿಗೆ ದುಡ್ಡಿನಿಂದ, ಅವರಿಗೆ ಕೊಡುವಂತ ಸಂಬಳ ಅದು ನಿಮ್ಮ ತೆರಿಗೆ ದುಡ್ಡಿನಿಂದ, ಅವರಿಗೆ ಕೊಡುವಂತ ಮನೆ ಅದು ನಿಮ್ಮ ತೆರಿಗೆ ದುಡ್ಡಿನಿಂದ, ಅವರ TADA ಅದು ನಿಮ್ಮ ತೆರಿಗೆ ದುಡ್ಡಿನಿಂದ. ಹಾಗಾಗಿ ನಿಮ್ಮ ಆಳುಗಳವರು. ರಾಜಕಾರಣಿ ಅಂದ್ರೆ ಜನರ ಸೇವಕ, ಅಂದ್ರೆ ನಿಮ್ಮ ಸೇವಕ. ಅಧಿಕಾರಿ ಅಂತಂದ್ರೆ ನಿಮ್ಮ ನೌಕರ. ಹಾಗಂತ ಅವನು ಕೆಲಸ ಮಾಡ್ತಾನೆ ಅಂತ ಅವನನ್ನ ನಾವು ಬೇಕಾಬಿಟ್ಟಿಯಾಗಿ ನಡೆಸ್ಕೊಳ್ಳೋದಿಲ್ಲ. ಅವನಿಗೂ ಗೌರವ ಕೊಟ್ಟೆ ನಡೆಸ್ಕೊಳ್ಳೋದು. ಆದರೆ ಆ ಗೌರವಕ್ಕೆ ಆತ ಯೋಗ್ಯನಲ್ಲದಿದ್ದರೆ, ನಿಮ್ಮ ಕೆಲಸವನ್ನೇ ಆತ ಮಾಡದೇ ಇದ್ರೆ, ಒಬ್ಬ ನಿಮ್ಮ ನೌಕರ, ನಿಮ್ಮ ಸೇವಕ ನಿಮ್ಮ ಕೆಲಸವನ್ನ ಮಾಡಬೇಕಲ್ಲ. ನೀವು ಧಣಿಗಳು, ಅವರ ಧಣಿ ನೀವು. ರಿಪಬ್ಲಿಕ್ ಕನ್ನಡ ಸೂಪರ್ 3 ಏನು? ನಿಮ್ಮ ಧ್ವನಿ ನಾವು. ನಮ್ಮ ಧಣಿ ನೀವು, ನಿಮ್ಮ ಧ್ವನಿ ನಾವು. ನೋಡಿ, ಕೇಂದ್ರ ಸರ್ಕಾರದ ರೂಲ್ಸ್ ಅನ್ನ ಇಲ್ಲಿ ಗಾಳಿಗೆ ತೂರಿದ್ದಾರ. ಅಹೋರಾತ್ರಿ ಧರಣಿಗೆ ಕೂತಿದ್ದಾರೆ ಜನ. ಅದಕ್ಕಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಬರಬೇಕು. ಅಹೋರಾತ್ರಿ ಧರಣಿಗೆ ಕೂತ ಜನ ಇಲ್ಲಿ ನಮಗೆ ಅದು ಬೇಡ ಸ್ವಾಮಿ, ಅದನ್ನು ಚೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದು ಒಂದೆರಡು ದಿನದ ಕಥೆ ಅಲ್ಲ. ನಾನು ಈ ಹಿಂದೆ ಕೂಡ ಇದರ ಬಗ್ಗೆ ಸ್ಟೋರಿ ಮಾಡಿದೆ, ಆದ್ರೆ ಯಾರು ಕೇಳ್ತಾ ಇಲ್ಲ. ಇಲ್ಲಿ ಒಂದು ಕಸ ಹಾಕುವಂತ ವಿಷಯ ಸರ್, ಒಂದು ಜಾಗದಲ್ಲಿ ಹಾಕ್ತಾ, ಇಲ್ಲಿ ಬೇಡಪ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಆ ಊರಿದೆಯಲ್ಲ, ಆ ಊರಲ್ಲಿ ಇನ್ನೂ ಕೂಡ ತುಂಬಾ ಜಾಗ ಇದೆ ಕಸ ಹಾಕುವಂತ. ತುಂಬಾ ಒಳ್ಳೊಳ್ಳೆ, ಅಂದ್ರೆ ಒಳ್ಳೊಳ್ಳೆ ಅನ್ನೋದಕ್ಕಿಂತ ಒಂದು ಕಡೆ ಹಾಕಬಹುದು. ಆದ್ರೆ ಕೊನೆಗೂ ಅಲ್ಲಿ ಜನ ಎಚ್ಚೆತ್ಕೊಂಡಿದ್ದಾರೆ. ನಾನು ಅದೇ ಬಯಸ್ತಾ ಇರೋದು. ಯಾವತ್ತು ನಾವು ಕಂಠ ಶೋಷಣೆ ಎಷ್ಟು ಅಂತ ಮಾಡೋದು, ಏನಪ್ಪ ಏನಾಯ್ತು ಅಂತ. ನನ್ನ ಕೆಲವರು ಹೊರಗಡೆ ಹೇಳ್ತಾ, ಪರಿಚಯ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಅದು ತುಂಬಾ ಬೈತಾರಲ್ಲ ಅವರು ಅಂತ. ನೀವು ಚೆನ್ನಾಗಿ ಬೈತೀರಿ ಸರ್ ಅಂತಾರೆ. ನಾವು ಹಂಗ್ ಫೇಮಸ್ ಆಗ್ಬಿಟ್ಟಿದ್ದೀವಿ, ಚೆನ್ನಾಗಿ ಬೈತೀವಿ. ಬೈಯೋದು ನಮ್ಮ ಉದ್ದೇಶ ಅಲ್ಲ ರೀ. ಒಳ್ಳೆ ಕಥೆ ಆಯ್ತಲ್ಲ. ನಿಮ್ ಚಾನಲ್ ಅಲ್ಲಿ ಅವರು ಇದಾರಲ್ಲ, ಒಬ್ರು ಸರಿಯಾಗಿ ಬೈತಾರಲ್ಲ ಅಂತೇಳಿ ಹಂಗಾಗ್ಬಿಟ್ಟಿದೆ. ಬೈಯೋನು ಅಂತ ಆಗ್ಬಿಟ್ಟಿದೆ. ಇರ್ಲಿ, ಬೈಯೋ ಟೈಮಲ್ಲಿ ಬೈಯೋಣ. ಕೆಲಸ ಆದ್ರೆ ಸಲ್ಯೂಟು ಮಾಡಿದೀವಿ ನಾವು. ಬನ್ನಿ, ಏನಿದು ಮಡಿಕೇರಿಯ ಸ್ಟೋರಿ. ಗ್ರಾಮ ಪಂಚಾಯಿತಿ ಅವರು ರೂಲ್ಸ್ ಫಾಲೋ ಮಾಡಬೇಕು, ಆದ್ರೆ ಇವರೇ ಕೇಂದ್ರ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಇಲ್ಲಿ ಬೀಳ್ಬಿಟ್ಟಿದ್ದಾರೆ. ಬೇರೆ ಕಡೆ ಮಾಡಿ ಸರ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಏನಿಲ್ಲ, ಕಸ ಹಾಕ್ತಾ ಇದ್ದಾರೆ, ಇಲ್ಲಿ ಬೇಡ ಬೇರೆ ಕಡೆ ಹಾಕಿ ಅಂತ. ನಾನು ವೆರಿ ಫಸ್ಟ್ ಟೈಮ್ ಅಲ್ಲಿ ಜನಮಾನಸ ಬಂದು ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ನಾನು ಮೊದಲೇ ಹೇಳಿದೆ, ನೀವು ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಯಾವ್ದಾದ್ರು ಪ್ರೊಟೆಸ್ಟ್ ಮಾಡುವಾಗ ಮೊದಲು ನನಗೆ ಬಂದು ತಿಳಿಸಿ, ಅಥವಾ ರಿಪಬ್ಲಿಕ್ ಅಲ್ಲ ಆಫೀಸ್ಗೆ ಬಂದು ಹೇಳಿ ಹಿಂಗ್ ಮಾಡ್ತಾ ಇದ್ದೀವಿ ಅಂತೇಳಿ. ಅಂಗನವಾಡಿ ಕಾರ್ಯಕರ್ತೆಯರು ಬಂದ್ರು, ನಾವು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ವಿ. ರಾತ್ರಿ ಹಗಲು ಪ್ರಚಾರ ಮಾಡಿದ್ವಿ. ಆಮೇಲೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆಮೇಲೆ ನರ್ಸ್ ಕೆಲವರು ಪ್ರಚಾರ ಮಾಡಿದ್ರು, ಬಂದು ಹೇಳಿದ್ರು ನಮಗೆ. ಕಾನೂನಾತ್ಮಕವಾಗಿ ಯಾವುದಕ್ಕೆ ಅವಕಾಶ ಇದೆ, ಖಂಡಿತವಾಗ್ಲೂ ನಿಮ್ಮ ಪ್ರತಿಭಟನೆಗಳನ್ನು ನಾವು ತಗೋತೀವಿ. ನೀವು ಕೂಡ ಜನ ಸೇರಿಸಬೇಕು. 4 ಜನ ಸೇರಿಸ್ಬಿಟ್ಟು 6 ಜನ ಕ್ಯಾಮರಾಮನ್ ಬಂದ್ರೆ ಆಗಲ್ಲ. ಸೇರಿಸಿದ್ರೆ ನೀವು ಇಲ್ಲಿ ಯಾಕೆ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ತಗೋತಾ ಇದ್ದೀನಿ, ನಿಮ್ಮ ಹೋರಾಟಕ್ಕೆ ನಮ್ಮ ಧ್ವನಿ. ಬನ್ನಿ, ಆ ಸ್ಟೋರಿಯನ್ನು ನೋಡ್ಕೊಂಡ್ಬರೋಣ. ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ. ಈ ರೀತಿ ಇವರೆಲ್ಲ ಹೋರಾಟಕ್ಕೆ ಇಳಿದಿರೋದು ನ್ಯಾಯಕ್ಕಾಗಿ. ಅಷ್ಟಕ್ಕೂ ಈ ಹೋರಾಟದ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಮಾಲ್ಧಾರೆ ಗ್ರಾಮದಲ್ಲಿ. ಸಿದ್ದಾಪುರ ಪಟ್ಟಣದ ಕಸ ಹಾಕಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಇದನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿ ಎದುರು ಅಹೋರಾತ್ರಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅದು ಕೂಡ ಕಳೆದ 7 ದಿನಗಳಿಂದ. ಈಗಾಗಲೇ ಮಾಲ್ಧಾರೆ ಗ್ರಾಮದಲ್ಲಿ 1 ಎಕರೆ ಜಾಗವನ್ನ ಗುರುತಿಸಿ ಬೇಲಿ ಹಾಕಲಾಗಿದೆ. ಸ್ಥಳಕ್ಕೆ ತೆರಳಲು ಸೇತುವೆ ಕಾಮಗಾರಿ ಕೂಡ ಭರದಿಂದ ನಡೀತಾ ಇದೆ. ಆದರೆ ಇಲ್ಲಿ ಕಸ ಹಾಕಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಮಾಲ್ಧಾರೆ ಗ್ರಾಮ ಪಂಚಾಯಿತಿ ಎದುರು ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿದೆ. 200 ಮೀಟರ್ ದೂರ ಇರಬೇಕು ನದಿಗಳು.
ಇಲ್ಲೇ ನೋಡಿದ್ವಿ ನೀವು, ಇದೇ ದಂಡೆ, ನಮ್ಮ ತೋಟದ ದಂಡೆ. ಇದು ಮಳೆಗಾಲದ ನೋಡಿದ್ರೆ ಇದು ನದಿ ತರ ಇರ್ತದೆ, ಅಷ್ಟು ನೀರು ಬರ್ತದೆ. 200 ಮೀಟರ್ ಹೋಗಿ 20 ಅಡಿ ಸುತ್ತ ಇಲ್ಲ. ಅದೇ ರೀತಿ ನೀವು ಇಲ್ಲಿ ಮನೆಗಳು ಕಾಣ್ಬೋದು, ಹೆಚ್ಚು ಕಮ್ಮಿ 50-60 ಅಡಿಯಲ್ಲಿದೆ. ಗೈಡ್ಲೈನ್ಸ್ ಪ್ರಕಾರ 200 ಮೀಟರ್ ದೂರದಲ್ಲಿ ವಸತಿ ಪ್ರದೇಶ ಇರಬೇಕು. ಆ ಸೂಚನೆಗಳನ್ನೆಲ್ಲ ಬದಿಗೊತ್ತಿ ಯಾರೋ ಒಬ್ರು ದಾನ ಕೊಟ್ಟಿದ್ದಾರೆ ಅಂತ ಹೇಳಿ ದಾನ ಕೊಟ್ಟವ್ರನ್ನ ನಾವು ವಿರೋಧಿಸ್ತಿಲ್ಲ. ತೆಕ್ಕೊಳ್ಳೋರು ಎಂತ ಅವ್ರ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಲ್ತೋರು ತೆಕ್ಕೊಳ್ಳೋತ್ತಿಗೆ ಇಂಥನೆಲ್ಲ ನೋಡ್ಬೇಕಾಗುತ್ತೆ. ಯಾವ ಉದ್ದೇಶಕ್ಕಾಗಿ ಜಾಗ ಕೊಟ್ಟಿದ್ದಾರೆ, ಇದ್ರಲ್ಲಿ ನಿಜವಾಗಿ ಘಟಕ ನಡೀತದ. ಇನ್ನು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ತೆರಳಿ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕಸ ಹಾಕಲು ಕೃಷಿ ಭೂಮಿಯನ್ನ ಕಾಯ್ದಿರಿಸಲಾಗಿದ್ದು ಜನವಸತಿ ಪ್ರದೇಶವಾಗಿದೆ. ಜೊತೆಗೆ ಇಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಪ್ರವಾಹ ಬಂದು ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗುತ್ತದೆ. ಪರಿಣಾಮ ಕಸ ಹಾಕಿದಲ್ಲಿ ಎಲ್ಲವೂ ಕೂಡ ಮನೆಯೊಳಗೆ ನುಗ್ಗುವ ಸಾಧ್ಯತೆ ಇದೆ. ಆದ್ರಿಂದ ಬೇರೆ ಎಲ್ಲಿಯಾದರೂ ಕಸ ಹಾಕಲು ಜಾಗ ನೀಡಿ ಅಂತ ಆಗ್ರಹಿಸಲಾಗುತ್ತಿದೆ. ಪ್ರತಿಭಟನೆಯಲ್ಲಿ ಸ್ಥಳೀಯರು, ಬಿಎಸ್ಪಿ ಪಕ್ಷ ಹಾಗೂ ಹಲವು ಸಂಘಟನೆಗಳು ಭಾಗಿಯಾಗಿವೆ. ನೀರು ಮಾಮೂಲಿಯಾಗಿ ಬರುತ್ತೆ, ಜನವರಿ ಗಂಟ ಇರುತ್ತೆ ಇಲ್ಲಿ. ಇವಾಗ ಬತ್ತಿದಷ್ಟೇ, ಇನ್ನು ಮುಂದಕ್ಕೆ ಆದ್ರೂ ಅದು ತೊಂದರೆ. ಕಸ ವಿಲೇವಾರಿ ಘಟಕ ಹಾಕುವುದಂತ ನಮಗೆ ಒಪ್ಪಿಗೆನೇ ಇಲ್ಲ, ಅದು ಖಂಡಿತ ಬಿಡೋದು ಇಲ್ಲ. ಆ ಫೋಟೋದಲ್ಲಿ ಕಳೆದ ವರ್ಷ ಮಳೆ ಬಂದಾಗ ಕೆರೆ ತರ ಕಾಣ್ತಾ ಇತ್ತು ಅಲ್ಲ, ಈ 30 ಎಕರೆನು ಅಷ್ಟೊಂದು ನೀರು ಬರ್ತದೆ. ಅವರು ಎಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ. ಅವರಿಗೆ ಯಾವುದೋ ಅಮಿಷಕ್ಕೆ ಒಳಗಾಗಿ ಅವರಿಗೆ ಮತ್ತೆ ಪರಿಜ್ಞಾನ ಇಲ್ಲ, ಕಾನೂನಿನ ಅರಿವು ಎನ್ನೋದೇ ಇಲ್ಲ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಗದ್ದೆನ ಆಟಿಸಿ ಇದ್ರೆ ಅಲ್ಲಿ ಯಾವುದು ಕಸ ವಿಲೇವಾರಿ ಘಟಕನೇ ಮಾಡಬಾರದು. ಇನ್ನು ಒಂದು ಕಾನೂನು ಕೂಡ ಇದೆ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅನ್ನ ಗಾಳಿಗೆ ತೂರಲಾಗಿದೆ. ಸರ್ಕಾರದ ನಿಯಮದ ಪ್ರಕಾರ ಜನವಸತಿ ಪ್ರದೇಶದಿಂದ 200 ಮೀಟರ್ ಒಳಗಿನ ಪ್ರದೇಶದಲ್ಲಿ ಕಸ ಹಾಕುವಂತಿಲ್ಲ. ಕೆರೆಯಿಂದ 100 ಮೀಟರ್ ಅಂತರದಲ್ಲಿ ಕಸ ಹಾಕುವಂತಿಲ್ಲ. ನದಿ ದಡದಲ್ಲಿ ಯಾವುದೇ ಕಾರಣಕ್ಕೂ ಕಸ ಹಾಕಬಾರದು ಎಂಬ ನಿಯಮವಿದ್ದು ಎಲ್ಲವನ್ನು ಕೂಡ ಇಲ್ಲಿ ಗಾಳಿಗೆ ತೂರಲಾಗಿದೆ. ಗ್ರಾಮಾಭಿವೃದ್ಧಿ ಸಿಒ ಅವರಿಗೆ ಪ್ರತಿಯೊಬ್ಬರು ಕೂಡ ನಮ್ಮ ಬಹುಜನ ಸಮಾಜ ಪಾರ್ಟಿ ವತಿ ನೆಟ್ರಡಿಯಿಂದ ನಾನು ಅವರಿಗೆ ಮನವಿಯನ್ನ ಸಲ್ಲಿಸ್ತೀನಿ. ಸರ್, ಈ ತರ ತೊಂದರೆ ಆಗ್ತದೆ, ಬಡವರು ಇರೋ ಕಡೆ ಗ್ರೌಂಡ್ ವರ್ಕ್ ಯಾರು ಸರಿಯಾಗಿ ಮಾಡಿಲ್ಲ, ದಯವಿಟ್ಟು ತಾವೊಂದ್ಸರಿ ಪರಿಶೀಲನೆ ಮಾಡಿ ಇದನ್ನ ಸೂಕ್ತವಾಗಿ ಬಡವರಿಗೆ ಜೀವನ ಮಾಡೋ ನಿಟ್ಟಿನಲ್ಲಿ ನೀವು ಇದ್ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ಅದಾದ ನಂತರ ಅವರು ಆಯ್ತು ನಾವು ಇದನ್ನ ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿ ಕಾಮಗಾರಿ ನಡೀತಾನೆ ಇದೆ. ಅದನ್ನ ನಿಲ್ಸಿ ಅಂತಾನು ಕೂಡ ಇಲ್ಲ, ನಮಗೆ ಮೇಲ್ಗಡೆಯಿಂದ ನಮಗೆ ಆದೇಶ ಬಂದ್ರೆ ಮಾತ್ರ ನಾವು ನಿಲ್ಸೋದು ಅಂತ ಹೇಳಿ ನಮ್ಮ ದಲಿತರ ಮೇಲೆ, ಬುಡಕಟ್ಟರ ಜನರ ಮೇಲೆ, ನನ್ನ ಮೇಲೇನೂ ಕೂಡ ಕೆಲವೊಂದು ಹೋದಾಗ ಮಾತ್ರ ನಮ್ಮನ್ನ ಮಾತಾಡೋದು ಗ್ರೇಟ್ ಸೇಲರೇ, ನೀವೇನಾದ್ರೂ ಮೇಲಿಂದ ಬರ್ಬೋದು, ಈ ತರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಗಿರಿಜನರು, ದಲಿತರು ಹೆಚ್ಚಾಗಿ ವಾಸ ಮಾಡ್ತಾ ಇರುವ ಜನವಸತಿ ಸ್ಥಳದಲ್ಲಿ ಜಿಲ್ಲಾಡಳಿತ ಕಸ ಹಾಕಲು ಜಾಗ ಗುರುತು ಮಾಡಿರುವುದು ದುರಂತವೇ ಸರಿ. ನೋಡೋಣ, ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.